ಬರುವ ಸರ್ ನಮಸ್ತೆ, ಇದು ನಿಮ್ಮ AW ಚಾನಲ್. ಸೊ ಬರುವ ಎಲೆಕ್ಷನಲ್ಲಿ ಎಲ್ಲರಾಗೆ ನಿಮ್ಮ ಸಪೋರ್ಟ್ ಯಾರಿಗೆ ಸರ್? ನಮಗೆ ನಾವು ಮೊದಲಿಂದನೂ ಕಾಂಗ್ರೆಸ್ಸೇ ಸಪೋರ್ಟ್ ಮಾಡ್ತಾ ಬಂದಿರೋದು. ಆದರೆ ಮೋದಿಜಿಯವರು ಬಹಳಷ್ಟು ಜನಪರ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಅವರು ಹಲವಾರು ರೀತಿಯಾದಂತಹ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಅವರು ಬಂದ್ರೇ ಯೂತ್ಸ್ಗೆ ಅಥವಾ ಒಂದು ಜನಗಳಿಗೆ ಒಂದು ಒಳ್ಳೆಯ ರೀತಿಯಾದಂತಹ ಒಳ್ಳೆ ರೀತಿಯಾದಂತಹ ಕೆಲಸ ಕಾರ್ಯಗಳು ನಡೀಬೋದು ಅಂತೇಳಿ ನನ್ನ ಒಂದು ಒಪಿನಿಯನ್ ಆಗುತ್ತಾ ಇದೆ ಸರ್. ಹೌದು, ಈಗ ನೀವು ಹೇಳಿದ್ರಿ ಫಸ್ಟ್ ನೀವು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಿದ್ರಿ ಅಂದ್ಬಿಟ್ಟು. ಈಗ ನಮಗೆ ಅಂತ ರಾಮ ಮಂದಿರ ಉದ್ಘಾಟನೆ ಎಲ್ಲ ಮಾಡಿ ಎಷ್ಟೋ ವರ್ಷದಿಂದ ಅದಾದಮೇಲೆ ನಮ್ಮ ದೇಶಕ್ಕೆ ಒಂದು ಮಹತ್ವ ಬಂತು. ಸೊ ಆ ಥರ ನೋಡಿದಾಗ ಎಲ್ಲೋ ಒಂದು ಕಡೆ ಜಾತಿ ಮೇಲ್ಗಡೆ ಹೋದಂಗೆ ಆಗುತ್ತಾ ಅನಿಸ್ತದೆ. ಆ ಥರ ಏನಿಲ್ಲ. ರಾಮ ಇಂಥ ಜಾತಿಗೆ ಸೀಮಿತವಾದಂತಹ ಪ್ರಭು ಅಲ್ಲ. ಪ್ರತಿಯೊಂದು ಜಾತಿಗೂ, ಪ್ರತಿಯೊಂದು ಧರ್ಮಕ್ಕೂ, ಪ್ರತಿಯೊಬ್ಬರಿಗೂ ಅವರ ಒಂದು ಕೊಡುಗೆ ಭಾಳಷ್ಟು ಅಪಾರವಾಗಿದೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಜಾತೀಯತೆಯಿಂದ ಒಬ್ಬ ರಾಮನನ್ನು ಪೂಜೆ ಮಾಡುವಂಥ ಇದು ಯಾವುದೇ ರೀತಿಯಾದಂಥ ಒಂದು ಜಾತೀಯತೆಯಿಂದ ಬಂದಿರೋಂಥದ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಇದು ರಾಮ ಎಲ್ಲರಿಗೂ ಒಬ್ಬ ದೇವರು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರಿ, ಈಗ ಒಂದು ಕಡೆ ರಾಹುಲ್ ಗಾಂಧಿ ಅವರು ಜೋಡೋ ಭಾರತ್, ಅದಾದಮೇಲೆ ಸಿದ್ದರಾಮಯ್ಯ ಅವರು ಇಲ್ಲಿ ಕರ್ನಾಟಕದಲ್ಲಿ ಎಷ್ಟೋ ಒಳ್ಳೇದು ಮಾಡ್ತಾವ್ರೆ. ಈ ಥರ ಪ್ಲಸ್ ಪಾಯಿಂಟು ಇದೆಯಲ್ಲ ಒಂದು ಕಡೆ ಕಾಂಗ್ರೆಸ್. ಖಂಡಿತ ಕಾಂಗ್ರೆಸ್ಸು ನಮ್ಮ ಸಿದ್ದರಾಮಯ್ಯಜಿ ಅವರು ಬಹಳಷ್ಟು ಬಡವರಿಗೆ ಒಳ್ಳೆಯ ಜನಪರವಾದಂಥ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನಗಳು ನಾರ್ತ್ ಕರ್ನಾಟಕದಲ್ಲಿರ್ಬೋದು, ಸೌತ್ ಕರ್ನಾಟಕದಲ್ಲಿರ್ಬೋದು, ಎಷ್ಟೋ ಜನಗಳಿಗೆ ಒಂದು ಊಟನೂ ಇಲ್ಲದೆ ಇರೋಂಥವ್ರು ಇವತ್ತು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ತಿರುಪತಿ, ಇನ್ನು ಹಲವಾರು ಧರ್ಮಕ್ಷೇತ್ರಗಳಿಗೆ ಅವರು ಫ್ರೀ ಬಸ್ನಲ್ಲಿ ಹೋಗಿ ದರ್ಶನ ಮಾಡೋಂಥ ಒಂದು ಅವಕಾಶನ ಸಿದ್ದರಾಮಯ್ಯಜಿ ಅವರು ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೂ ಒಂದು ಅವಕಾಶ ಕೊಡುವಂಥದ್ದು ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ಗೂ ಒಂದು ಅವಕಾಶ ಕೊಡಬೇಕಾಗಿರೋದು ಒಳ್ಳೆ ರೀತಿಯಾದಂಥ ಬೆಳವಣಿಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ಇದೇ ಕಡೆ ಒಂದು ಕಾಂಗ್ರೆಸ್ ಅವರು ಇದ್ದಿದ್ರೆ ರಾಮ ಮಂದಿರ ಓಪನ್ ಆಗ್ತಿತ್ತು. ಖಂಡಿತವಾಗ್ಲೂ ಈಗ ಕಾಂಗ್ರೆಸ್ಸು, BJP ಅಥವಾ JDS ಅಂತ ಇಲ್ಲಿ ಬರೋದಿಲ್ಲ. ಇದು ರಾಮ ಮಂದಿರ ಅನ್ನೋಂಥದ್ದು ಎಲ್ಲರಿಗೂ ಸೇರಬೇಕಾದಂಥ ಪ್ರತಿಯೊಬ್ಬ ಭಾರತೀಯನಿಗೂ ಇಲ್ಲಿ ಪೂಜಿಸುವಂತಹ ಒಂದು ಮಂದಿರ. ಆದ್ದರಿಂದ ಕಾಂಗ್ರೆಸ್ ಅವರು ಬಂದಿದ್ದರು, ಅವರು ಕೂಡ ಪ್ರಯತ್ನ ಮಾಡ್ತಿದ್ರು ಅನ್ನೋದು ನನ್ನ ಒಂದು ಒಪಿನಿಯನ್ ಅಂತ ಹೇಳುತ್ತೆ. ಸೊ ನಿಮಗೆ ಒಂದು 5 ಪ್ಲಸ್ ಪಾಯಿಂಟ್ಸ್ ಮೋದಿಜಿ ಅವರ ಕಡೆಯಿಂದ ಯಾವುದೇ ಒಳ್ಳೇದು ಮಾಡೋರು? ಮೋದಿಜಿಯವರು ಹಲವಾರು ಯೂತ್ಸ್ಗೆ ಆಗ್ಬೋದು, ಈ ಆರ್ಥಿಕತೆಯ ಡೆವಲಪ್ಮೆಂಟ್ಸ್ ಆಗ್ಬೋದು, ಅಥವಾ ನಗರೀಕರಣದೇ ಆಗಿರ್ಬೋದು, ಈ ಕೆಲವೊಂದು ಹಲವಾರು ವಿಚಾರಗಳನ್ನು ಅವರು ಪ್ಲಸ್ ಪಾಯಿಂಟಾಗಿ ನಾವು ನೋಡಬೇಕಾದಂಥ ಸಂದರ್ಭದಲ್ಲಿ ಬರುತ್ತದೆ. ಯೂತ್ಸ್ಗೂ ಒಂದು ಅವಕಾಶ ನೆಕ್ಸ್ಟು ಕೊಟ್ಟರೆ ಅವರು ಕೂಡ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೋದೇನೋ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಥ್ಯಾಂಕ್ ಯು.